ಈ ಹಿಂದಿನ ವಿಡಿಯೋಸ್ಗಳನ್ನ ಇನ್ನೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ನೋಡಿ ಬನ್ನಿ. ನಾವೆಲ್ಲ ವಿಡಿಯೋಗಳನ್ನ ನೋಡಿದ್ರೆ ನಿಮ್ಗೆ ಈ ವಿಡಿಯೋ ಸರಳವಾಗಿ ಅರ್ಥವಾಗುತ್ತೆ. ಮದುವೆ ಸಮಯದಲ್ಲಿ ಈ ತರ ಎಲ್ಲಾ ಶಾಸ್ತ್ರಗಳು ಅಂದ್ರೆ ಅರಿಶಿಣ ಶಾಸ್ತ್ರ ಹಾಗೆ ಸಂಗೀತ ಕಾರ್ಯಕ್ರಮ ಇವೆಲ್ಲವುಗಳನ್ನ ಚೆನ್ನಾಗಿ ಮಾಡೋದಕ್ಕಾಗಿರ್ಲಿಲ್ಲ ಅಂತ ಅಂದ್ಬಿಟ್ಟು ಇವಾಗ ಅವರು ತಮ್ಮ ಮನಸ್ಸಿನಿಂದ ತಮ್ಮ ಖುಷಿಗೋಸ್ಕರ ಇವೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ಕೊಂಡ್ರು. ಹಾಗೆ ಎಲ್ಲಾ ಕಾರ್ಯಕ್ರಮಗಳು ಕೂಡ ತುಂಬಾನೇ ಚೆನ್ನಾಗಿ ನಡೆದಿವೆ ಅಂತ ಹೇಳ್ಬೋದು. ಇಲ್ಲಿ ಒಂದ್ ಮಾತು ಏನು ಅಂತಂದ್ರೆ, ನಾವು ನಮ್ಮ ಮಕ್ಕಳಿಗೋಸ್ಕರ ಮಾಡಿದಾಗ ಎಲ್ಲವನ್ನ ನೆನಪಿಸ್ಕೊಂಡು ಈ ತರ ಮಾಡ್ಬೇಕು ಆ ತರ ಮಾಡ್ಬೇಕು ಹಾಗೆ ಎಲ್ಲಾ ಶಾಸ್ತ್ರಗಳನ್ನ ಚೆನ್ನಾಗಿ ಮಾಡ್ಬೇಕು ಅಂತ ಅಂದ್ಕೊಂಡಿರ್ತೀವಿ ಅಲ್ವಾ. ಆ ಸಮಯದಲ್ಲಿ ಯಾರು ಏನು ಹೇಳ್ಬೇಕಾಗಿಲ್ಲ, ಆದ್ರೆ ತಮಗೋಸ್ಕರ ತಾವೇ ತಮ್ಮ ಖುಷಿಗೋಸ್ಕರ ಎಲ್ಲಾ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ಬೇಕು ಅಂತ ಇದ್ದಾಗ ತಮ್ಮ ಅಕ್ಕಪಕ್ಕದವರು ಅಂದ್ರೆ ತಮ್ಮ ಫ್ಯಾಮಿಲಿಯವರು ತುಂಬಾನೇ ಸಪೋರ್ಟ್ ಮಾಡ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಎಲ್ಲದಕ್ಕೂ ಕೂಡ ಅವರೇ ತಾನಾಗಿಯೇ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಾಗಿ ಈ ತರ ಆ ತರ ಅಂತ ಅಂದ್ಬಿಟ್ಟು ಎಲ್ಲವುಗಳನ್ನ ನಾವು ಮಾಡಿದ್ರೆ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಅರಿಶಿಣ ಹಚ್ಚಿದ ಮೇಲೆ ಡಾನ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಹಾಗೆ ಲಾಸ್ಟ್ ಅಲ್ಲಿ ನೀರನ್ನ ಹಾಕೋದು ಹಾಗೆ ಅರಿಶಿಣ ಹಚ್ಚೋದು ಲಾಸ್ಟ್ ಅಲ್ಲಿ ಇಟ್ಕೊಂಡಿದ್ರು. ಯಾಕೆ ಅಂತಂದ್ರೆ ಅದನ್ನ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಡಾನ್ಸ್ ಮಾಡೋದಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಎಲ್ಲರೂ ಸ್ವಲ್ಪ ಡಾನ್ಸ್ ಗಳನ್ನ ಮುಗಿದ ನಂತರ ಲಾಸ್ಟ್ ಅಲ್ಲಿ ಅರಿಶಿಣನ ಹಚ್ಚಿದ್ರು. ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ ಅನ್ನ ಹಿಂದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಡಾನ್ಸ್ ಗಳ ದೊಡ್ಡ ವಿಡಿಯೋಗಳನ್ನ ಶೇರ್ ಮಾಡ್ಕೊಂಡಾಗ ಕಾಪಿರೈಟ್ ಪ್ರಾಬ್ಲಮ್ ಬರುತ್ತೆ. ಹಾಗಾಗಿ ನಾನು ಶಾರ್ಟ್ಸ್ ಗಳ ಮೂಲಕ ಎಲ್ಲರ ಡಾನ್ಸ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಅವತ್ತಿನ ಊಟ ಹೇಳ್ಬೇಕು ಅಂತಂದ್ರೆ ಅನ್ನ, ಸಾಂಬಾರ್, ಹಪ್ಪಳ ಹಾಗೆ ಪಾವ್ ಭಾಜಿ, ಮಿರ್ಚಿ ಇತ್ತು ಊಟದಲ್ಲಿ. ಹಾಗೆ ಎಲ್ರೂ ಕೂಡ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ರು. ಇವಾಗ ಎಲ್ಲರ ಮದುವೆ ಕಾರ್ಯಕ್ರಮಗಳಲ್ಲಿ ಹುಡುಗನ ತಾಯಿ ಆಗ್ಲಿ ಅಥವಾ ತಂದೆ ಆಗ್ಲಿ ಅಕ್ಕ ತಂಗಿಯರು ಎಲ್ರೂ ಕೂಡ ಡಾನ್ಸ್ ಅನ್ನ ಮಾಡ್ಲೇಬೇಕು ಅಂತ ಇದೆ. ಹಾಗಾಗಿ ಎಲ್ರಿಗೂ ಕೂಡ ಡಾನ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಮನೆಯಲ್ಲಿ ಒಂದು ಕಾರ್ಯಕ್ರಮನ ಮಾಡಿದಾಗ ಮೊದಲು ಮನೆಯವರು ಡಾನ್ಸ್ ಅನ್ನ ಮಾಡ್ಲೇಬೇಕಾಗುತ್ತೆ. ಮನೆಯವರು ಮಾಡಿದಾಗ ಮಾತ್ರ ಎಲ್ರು ಮಾಡ್ತಾರೆ. ಹಾಗಾಗಿ ಇವಾಗ ವಯಸ್ಸು ಇಂಪಾರ್ಟೆಂಟ್ ಅಲ್ಲ, ಯಾವುದೇ ವಯಸ್ಸಿರ್ಲಿ ಅವ್ರಿಗೆ ತಕ್ಕ ಹಾಗೆ ಅವರು ಡಾನ್ಸ್ ಅನ್ನ ಮಾಡ್ತಾರೆ. ಇಲ್ಲಿ ಎಷ್ಟೇ ಡಾನ್ಸ್ ಮಾಡಿದ್ರು ಕೂಡ ಎಲ್ರು ಇನ್ನು ತುಂಬಾ ಜೋಶಲ್ಲೇ ಇದ್ರು. ಇನ್ನು ಎಷ್ಟು ಡಾನ್ಸ್ ಮಾಡ್ಬೇಕು ಅಂತ ಅನ್ನೋದ್ರಲ್ಲಿ 2 ದಿವಸನೂ ಕಾರ್ಯಕ್ರಮ ಸ್ವಲ್ಪ ಲೇಟ್ ಆಗಿ ಸ್ಟಾರ್ಟ್ ಆಗಿರೋದ್ರಿಂದ ಯಾರಿಗೂ ಕೂಡ ಇನ್ನು ಡಾನ್ಸ್ ಫುಲ್ ಮಾಡಿದ್ದೀವಿ ಅಂತ ಅನಿಸ್ಲಿಲ್ಲ ಅಂತೆ, ಇನ್ನೂ ಮಾಡ್ಬೇಕು ಅಂತಾನೆ ಇದ್ರು. ಹಾಗೆ ಇನ್ನೊಂದು ಮಾತು, ಫ್ಯಾಮಿಲಿ ಫಂಕ್ಷನ್ ಅಂತ ಇದ್ದಾಗ ಹಾಸ್ಟೆಲ್ ಇರೋ ಮಕ್ಕಳನ್ನ ಕೂಡ ಖಂಡಿತವಾಗ್ಲೂ 1-2 ದಿವಸದ ಸಲುವಾಗಿ ಆದ್ರೂ ಕರೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಈ ಮೂಮೆಂಟ್ ಅನ್ನ ಮತ್ತೆ ಮತ್ತೆ ಸಿಗೋದಿಲ್ಲ. ಹಾಗೆ ಎಲ್ಲಾ ಮಕ್ಕಳು ಇದ್ರೆ ಇಲ್ಲಿ ನೋಡ್ಬಹುದು ನೀವು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ. ಇವಾಗ ನಾವೆಷ್ಟು ರಿಲೇಷನ್ಸ್ ಗಳಲ್ಲಿ ಗುರ್ತು ಹಿಡಿತೀವೋ ನಮ್ಮ ಮಕ್ಕಳು ಅಷ್ಟು ಗುರ್ತು ಹಿಡಿಯೋದಿಲ್ಲ. ಯಾಕೆ ಅಂತಂದ್ರೆ ಅವರು ಒಬ್ರನ್ನೊಬ್ರು ಪರಿಚಯ ಮಾಡ್ಕೊಳ್ಳೋದಕ್ಕೂ ಅವ್ರ ಹತ್ರ ಸಮಯ ಇಲ್ಲ. ಹಾಗಾಗಿ ಈ ತರ ಫಂಕ್ಷನ್ಸ್ ಗಳಲ್ಲಿ ಆದ್ರೂ ಅವರು ಒಬ್ರನ್ನೊಬ್ರು ನೋಡಿ ಮಾತಾಡ್ಸ್ಕೊಂಡು ಇದ್ದಾಗ ಅವರು ನೆನಪಿನಲ್ಲಿ ಇರ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓದು ಬರಹ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅಷ್ಟೇ ಎಲ್ಲರ ಜೊತೆ ಹೊಂದ್ಕೊಂಡು ಇರೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಎಷ್ಟೇ ಓದಿದ್ರು ಕೂಡ ಒಂದು ಜಗತ್ತು ಸುತ್ತಿದವನು ಹುಷಾರಾಗಿ ಇರ್ತಾನೆ ಅಂತ ಹೇಳ್ತಾರೆ ಅಲ್ವಾ. ಅದೇ ತರ ಎಷ್ಟೇ ಓದಿದ್ರು ಕೂಡ ಎಲ್ಲರ ಜೊತೆ ಹೊಂದ್ಕೊಳ್ಳುವ ಒಂದು ಅರಿವು ಇರ್ಬೇಕಾಗುತ್ತೆ. ಯಾರು ಯಾವ ತರ ಇದ್ದಾರೆ ಅಂತ ತಿಳಿದುಕೊಳ್ಬೇಕು ಅಂತಂದ್ರೆ ಅವರ ಜೊತೆ ಇದ್ದಾಗ ಮಾತ್ರ ಅದನ್ನ ಅರ್ಥ ಆಗುತ್ತೆ. ಮಕ್ಕಳು ಬರೀ ನಮ್ಮನ್ನ ಮಾತ್ರ ನೋಡ್ತಾರೆ ಅಲ್ವಾ, ಎಲ್ರೂ ಕೂಡ ನಮ್ ತರನೇ ಅಂತ ಅಂದ್ಕೊಂಡಿರ್ತಾರೆ. ಹಾಗಾಗಿ ಎಲ್ಲರ ಜೊತೆ ಕೂಡ ಅವರು ಹೋದಾಗ ಯಾರು ಯಾವ ತರ ಅಂತ ಅವರಿಗೂ ಕೂಡ ಗೊತ್ತಾಗುತ್ತೆ. ಹಾಗೆ ಯಾವ ತರ ಮಾತಾಡ್ಬೇಕು, ಯಾವ ತರ ಎಲ್ಲರ ಜೊತೆ ಇರ್ಬೇಕು ಅಂತ ಅನ್ನೋದು ಅದೆಲ್ಲವನ್ನು ಕೂಡ ನಾವು ಹೇಳ್ಕೊಡೋದಕ್ಕಾಗೋದಿಲ್ಲ. ಇದು ಕಾಮನ್ ಸೆನ್ಸ್ ಅಂತ ಹೇಳ್ತಾರೆ ಅಲ್ವಾ, ಆ ತರ ಅದು ತಾನಾಗಿಯೇ ಬರುವಂತದ್ದು. ಹಾಗಾಗಿ ಆದಷ್ಟು ಮಕ್ಕಳನ್ನ ತಮ್ಮ ಜೊತೆ ಇಡೋದು ಒಳ್ಳೆಯದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ 5 ಜನ ಸೇರ್ಕೊಂಡು ನೀರನ್ನ ಹಾಕ್ತಾ ಇದ್ದೀವಿ, ಒಬ್ಬೊಬ್ರನ್ನ ಹಾಕ್ತಾ ಇದ್ದೀವಿ. ಹಾಗೆ ಅವರು ಕೂಡ ಒಬ್ರನ್ನೊಬ್ರು ಲಾಸ್ಟ್ ಅಲ್ಲಿ ನೀರನ್ನ ಹಾಕಿದ್ರು. ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ.
ನಮ್ಮ ಅಕ್ಕನ ಮದ್ವೆ ಆದಾಗ ಇವೆಲ್ಲ ಶಾಸ್ತ್ರಗಳನ್ನು ಕೂಡ ಮಾಡಿರ್ಲಿಲ್ಲ. ಹಾಗೆ ನಾನು ಕೂಡ ಚಿಕ್ಕವಳು ಇರೋದ್ರಿಂದ ಅಷ್ಟೇನು ಗೊತ್ತಾಗ್ಲಿಲ್ಲ. ಆದ್ರೆ ಇವಾಗ ಎಲ್ಲ ಫಂಕ್ಷನ್ಸ್ಗಳನ್ನ ತುಂಬಾನೇ ಎಂಜಾಯ್ ಮಾಡಿದ್ದೀನಿ. ನಿಮಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಿಮ್ಮ ಅನಿಸಿಕೆಗಳನ್ನು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಬಹುದು. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.